सिर्फ 69 रुपीज में लखनवी बिरयानी। सिटी बस स्टैंड के सामने बी ग्रैंड फैमिली रेस्टोरेंट में सिर्फ 69 रुपीज में मिलेगी। बारिश के इस मौसम में एक कप सही कॉम्बो वेदोमास बिरयानी जबरदस्त। रेटिंग्स भी 5 आउट ऑफ 5 मिले हैं और ऑफर सिर्फ लिमिटेड डेज के लिए है, मिस मत करना। स्वागत है आपका बी न्यूज नेशन में। मैं हूं आबिद हुसैन शेख। घर घर पुलिस मिशन की बीजापुर में हुई शुरुआत। जनता और पुलिस के बीच की दूरी होगी अब खत्म। अब पुलिस थाना नहीं, सीधे आपके दरवाजे पर। जनता की सुरक्षा और बेहतर कांटेक्ट के लिए कर्नाटक सरकार ने एक नई पहल की है जिसका नाम है घर घर पुलिस, होम टू होम पुलिसिंग। इस पहल के तहत पुलिस अब खुद लोगों के घरों तक जाएगी। स्टूडेंट, माता पिता, बुजुर्ग सभी की समस्याएं और सुझाव सुने जाएंगे। जनता और पुलिस के बीच विश्वास का रिश्ता मजबूत किया जाएगा। युवाओं को जागरूक किया जाएगा कि वो समाज और सिस्टम की मजबूत कड़ी हैं। लक्ष्य एक ही है, सुरक्षित समाज, सबकी भागीदारी। इस आधुनिक पहल से कानून व्यवस्था के साथ साथ पुलिस और आम जनता के रिश्तों में नया विश्वास जन्म लेगा। इस प्रोग्राम का आईजीपी चेतन सिंह राठौड़ ने किया उद्घाटन। जिला पुलिस वरिष्ठ अधिकारी लक्ष्मण निम्बर्गी के अलावा कई आला अधिकारी और संबंधित पुलिस थाना अधिकारी रहे मौजूद, जिसके बाद घर घर पुलिस का मिशन पूरा किया इन अधिकारियों ने। ಇದೊಂದು ಅತಿ ದೊಡ್ಡದಾದಂತಹ ದೇಶ, ಸುಮಾರು 141 ಕೋಟಿ ಜನ ಇರುವಂತಹ ದೇಶ. ಎಷ್ಟು ರಾಜ್ಯಗಳಿವೆ, ಎಷ್ಟು ಜಿಲ್ಲೆಗಳಿವೆ, ಎಷ್ಟು ಭಾಷೆಗಳಿವೆ, ಎಷ್ಟು ಧರ್ಮಗಳಿವೆ. ಸೊ ಅವರವರ ಆಚರಣೆಗಳು ಹೇಗಿದೆ, ಅವರವರ ವೇಷಭೂಷಣಗಳು ಹೇಗಿವೆ, ಇವೆಲ್ಲ ಬೇರೆ ಬೇರೆ ಒಂದು ಕಾಂಪ್ಲೆಕ್ಸ್ ಸಿಸ್ಟಮ್ ಇದೆ. ಈ ಕಾಂಪ್ಲೆಕ್ಸ್ ಸಿಸ್ಟಮ್ಮಿಗೆ 141 ಕೋಟಿ ಪಾಪ್ಯುಲೇಷನ್ ಜನಕ್ಕೆ ಇಷ್ಟೊಂದು ಕಾಂಪ್ಲೆಕ್ಸಿಟಿ ಇರುವಂತಹ ಒಂದು ಸಮಾಜಕ್ಕೆ, ಒಂದು ದೇಶಕ್ಕೆ ದ ನೀಡ್ ಆಫ್ ದ ಅವರ್ ಈಸ್ ಕಮ್ಯುನಿಟಿ ಪೊಲೀಸಿಂಗ್. ಸೊ ಆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಏನಿದೆ ಇವಾಗ ಮನೆ ಮನೆ ಪೊಲೀಸಿಂಗು ಪ್ರಾರಂಭ ಆಗ್ತಾ ಇದೆ. ಸೊ ನೀವು ಈ ಕಮ್ಯುನಿಟಿ ಪೊಲೀಸಿಂಗ್ ಮಾಡರ್ನ್ ಡೇದಲ್ಲಿ ನೀವು ನೋಡಿದಾಗ ಜಸ್ಟ್ ಐ ವಾಂಟ್ ಟು ಗಿವ್ ದ ಬ್ಯಾಕ್ಗ್ರೌಂಡ್. ಇದು ಸ್ಟಾರ್ಟೆಡ್ ಇನ್ 1829 ಲಂಡನ್ ಪೊಲೀಸ್ದಲ್ಲಿ ಸ್ಟಾರ್ಟ್ ಆಗುತ್ತೆ. ನಂತರ 1960, 70sದಲ್ಲಿ USA ಸ್ಟಾರ್ಟ್ ಆಗುತ್ತೆ. ಭಾರತದಲ್ಲಿ ಸುಮಾರು 1990, 2000ದಲ್ಲಿ ಕರ್ನಾಟಕ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಕೇರಳ ಆಗಿರ್ಬೋದು, ಈ ಅಪ್ರೋಚನ್ನು ಮಾಡರ್ನ್ ಡೇ ಪೊಲೀಸಿಂಗ್ ಏನು ಕಮ್ಯುನಿಟಿ ಪೊಲೀಸಿಂಗ್ ಇದೆ ಅದನ್ನು ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ಸ್ಟಾರ್ಟ್ ಮಾಡ್ತೀವಿ. ಸೊ ನೀವು ಅನ್ಕೋಬೋದು ಕಮ್ಯುನಿಟಿ ಪೊಲೀಸಿಂಗ್ ಹೇಗೆ ರೆಲಿವೆಂಟ್ ಇದೆ ಅಂತಂತ ಹೇಳಿ. ಸೊ ನಮ್ಮ ಕಾನ್ಸ್ಟಿಟ್ಯೂಷನ್ದಲ್ಲಿನೂ ಕೂಡ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನದಲ್ಲಿನೂ ಕೂಡ ಹಲವಾರು ಅಂಶಗಳಿದೆ. ಆರ್ಟಿಕಲ್ 14 ಈಕ್ವಾಲಿಟಿ ಬಿಫೋರ್ ಲಾ, ಆರ್ಟಿಕಲ್ 21 ರೈಟ್ ಟು ಲೈಫ್, ಅದೇ ರೀತಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಇದೆ, ಅದೇ ರೀತಿ ಫಂಡಮೆಂಟಲ್ ಡ್ಯೂಟೀಸ್ ಇದೆ. ಇವುಗಳನ್ನು ನೀವೆಲ್ಲ ನೋಡಿದಾಗಲೂ ಇಲ್ಲಿ ಜನರ ಸಹಭಾಗಿತ್ವ ಇದೆ. ಕಾನ್ಸ್ಟಿಟ್ಯೂಷನನ್ನು ಪ್ರೊಟೆಕ್ಟ್ ಮಾಡೋದು, ಕಾನ್ಸ್ಟಿಟ್ಯೂಷನ್ನ ಇಂಪ್ಲಿಮೆಂಟ್ ಮಾಡೋದು ಕೂಡ ಪೊಲೀಸರ ಒಂದು ಕರ್ತವ್ಯ. ಈ ಎಲ್ಲ ಸಂವಿಧಾನದಲ್ಲಿ ಇರುವಂತಹ ಎಲ್ಲ ಅಂಶಗಳನ್ನು ನೀವು ಅಧ್ಯಯನ ಮಾಡಿದಾಗ ಅದರ ಪ್ರಿನ್ಸಿಪಲ್ಸ್ಗಳನ್ನು, ಅದರ ತತ್ವಗಳನ್ನು ನಾವು ಇಂಪ್ಲಿಮೆಂಟ್ ಮಾಡಬೇಕಂತಂದರೆ ಸಾರ್ವಜನಿಕರ ಸಹಭಾಗಿತ್ವ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದೆ. ಆ ಹಿನ್ನೆಲೆಯಲ್ಲಿ ಸೊ ಇವತ್ತಿನ ಏನು ಈ ಕಾರ್ಯಕ್ರಮಗಳಿದ್ದಾವೆ, ಒಂದು ಇತಿಹಾಸವೂ ಇದೆ, ಇದಕ್ಕೆ ಅವಶ್ಯಕತೆಯೂ ಇದೆ ನಮ್ಮ ಭಾರತ ದೇಶದ ಒಂದು ಸಂದರ್ಭದಲ್ಲಿ. ಮತ್ತು ಇದಕ್ಕೆ ತನ್ನದೇ ಆದಂಥ ಒಂದು ಕಾನ್ಸ್ಟಿಟ್ಯೂಷನನ್ನು ಕೂಡ ಒಂದು ಬೆಂಬಲ ಆಗಿರ್ಬೋದು ಅಥವಾ ಕಾನ್ಸ್ಟಿಟ್ಯೂಷನಲ್ಲಿ ಇರುವಂತಹ ಅಂಶಗಳನ್ನೂ ಕೂಡ ಇದರಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ನೀವು ಅನ್ಕೋಬೋದು ಯೂತ್ ಹೇಗೆ ಡಿಫ್ರೆನ್ಸ್ ಮಾಡ್ತೀರಂತ ನಾನು ಸ್ಟಾರ್ಟಿಂಗಲ್ಲೇ ಹೇಳ್ತಾ ಇದ್ದೆ. ಸೊ ಯು ಆರ್ ದ ಏನಂತಂತಂದರೆ ದ ಫೋರ್ಸ್ ಬಿಹೈಂಡ್ ದ ಇಂಡಿಯನ್ ಡೆವಲಪ್ಮೆಂಟ್, ಇಂಡಿಯನ್ ಗ್ರೋತ್ ಸ್ಟೋರಿ ಇನ್ ಫ್ಯೂಚರ್. ಈಗ ಯಾಕೆ ಅಂತಂದರೆ ನೀವು ನಿಮ್ಮಲ್ಲಿರುವಂಥ ಎನರ್ಜಿ ಆಗಿರ್ಬೋದು ಅಥವಾ ನಿಮ್ಮಲ್ಲಿರುವಂತಹ ಒಂದು ಪೊಟೆನ್ಷಿಯಲ್ ಆಗಿರ್ಬೋದು ಈ ದೇಶವನ್ನು ಅಭಿವೃದ್ಧಿ ಪಥದತ್ತ ಸಾಗಿಸುವಂಥ ಒಂದು ಶಕ್ತಿ ಕೂಡ ಇದೆ. ಆ ಹಿನ್ನೆಲೆಯಲ್ಲಿ ಈಗೇನು ನೀವು ವಿದ್ಯಾರ್ಥಿಗಳಿದ್ದೀರಾ, ಸೊ ದ ಇನ್ವಾಲ್ವ್ಮೆಂಟ್ ಯುವರ್ ಇನ್ವಾಲ್ವ್ಮೆಂಟ್ ಇನ್ ಡೇ ಟು ಡೇ ಪೊಲೀಸಿಂಗ್ ಅಂದರೆ ಬರೀ ಇದು ಒಂದೇ ಇರಲ್ಲ, ಏನೋ ಅವ್ರು ಪೊಲೀಸರು ಮಾಡುವಂಥ ಕೆಲಸ ಕರ್ತವ್ಯಗಳಂತ ಅಷ್ಟೇ ಅಲ್ಲ. ಸೊ ಬರುವಂಥ ಸುದ್ದಿಗಳ ವಿಶ್ಲೇಷಣೆ ಆಗಿರ್ಬೋದು, ಬರುವಂತಹ ಸೈಬರ್ ಕ್ರೈಮ್ಸ್ಗಳಾಗಿರ್ಬೋದು, ಮಕ್ಕಳಿಗೆ ಸಂಬಂಧಪಟ್ಟಂಥ ಕಾನೂನುಗಳಾಗಿರ್ಬೋದು, ಮಹಿಳೆಯರಿಗೆ ಸಂಬಂಧಪಟ್ಟಂಥ ಕಾನೂನುಗಳಾಗಿರ್ಬೋದು, ಮಾದಕ ವ್ಯಸನಗಳ ಬಗ್ಗೆ ಆಗಿರ್ಬೋದು, ಸೊ ಸುದ್ದಿ ಸಮಾಚಾರಗಳ ಬಗ್ಗೆ ಆಗಿರ್ಬೋದು, ದೇಶದ ಆಗು ಹೋಗುಗಳ ಬಗ್ಗೆ ಆಗಿರ್ಬೋದು, ಅದನ್ನು ಚರ್ಚಿಸುವಂಥ ಒಂದು ವಿವೇಚನಾ ಶಕ್ತಿ ನಿಮ್ಮಲ್ಲಿ ಇದೆ. ಅದೇ ರೀತಿ ಕೂಡ ತಮ್ಮ ಫೀಡ್ಬ್ಯಾಕನ್ನು ಕೊಡೋದಕ್ಕೂ ಕೂಡ ಪೊಲೀಸ್
ಇಲಾಖೆಗೆ ತಮ್ಮ ವ್ಯಾಲ್ಯೂಯಬಲ್ ಫೀಡ್ಬ್ಯಾಕನ್ನು ಕೊಡೋದಕ್ಕೂ ಕೂಡ ತಾವು ಇದ್ದೀರಾ. ಇವತ್ತು ನಾವು ಮಾಧ್ಯಮದವ್ರನ್ನೂ ಕರೆದಿದ್ದೀವಿ. ಯಾಕಂತಂದರೆ ಮೀಡಿಯಾ ಇಸ್ ದ ಫೋರ್ತ್ ಪಿಲ್ಲರ್ ಆಫ್ ಡೆಮೋಕ್ರಸಿ ಅಂತ ನಾವು ಹೇಳ್ತೀವಿ. ಯಾಕೆ ಮೀಡಿಯಾ ಯಾವ ರೀತಿ ರೋಲ್ ಪ್ಲೇ ಆಗುತ್ತೆ ಅಂತಂದರೆ ದೇ ಕ್ಯಾನ್ ಕ್ರಿಯೇಟ್ ದ ಪರ್ಸೆಪ್ಷನ್ ಮ್ಯಾಟರ್ಸ್ ಎ ಲಾಟ್. ಒಂದು ನೆಗೆಟಿವ್ ಸ್ಟೋರಿನ ನೀವು 10 ದಿನ ಓಡಿಸಿ ಅದು ಪರ್ಸೆಪ್ಷನ್ ನೆಗೆಟಿವ್ ಆಗಿರುತ್ತೆ. ಸೊ ಪೊಲೀಸಿಂಗ್ ಈಸ್ ಏನು ಅಂತಂದರೆ ಇಟ್ ಇಸ್ ಡಬಲ್ ಏಜ್ಡ್ ಸ್ವಾರ್ಡ್ ಇದ್ದಾಗೆ. ಅಂದರೆ ನಾವು ಸಾಕಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇರುತ್ತೆ. ಯಾಕಂತಂದರೆ ನಾವು ಎದ್ರ ಜೊತೆ ಡೀಲ್ ಮಾಡ್ತೀವಿ ಪೊಲೀಸಿಂಗ್ದಲ್ಲಿ ಅಂತಂದರೆ ಸಮಾಜದಲ್ಲಿರುವಂಥ ಫ್ಲಕ್ಚುಯೇಷನ್ಸ್ಗಳ ಜೊತೆಗೆ. ನಾನು ಉದಾಹರಣೆ ಕೊಡ್ತೀನಿ. ಒಬ್ಬ ಡಾಕ್ಟರು, ನೀವು ವ್ಯಕ್ತಿ ಹುಟ್ಟಿದಾದ್ಮೇಲೆ, ಒಂದು ಮಗು ಹುಟ್ಟಿದಾದ್ಮೇಲೆ ನೀವು ವ್ಯಾಕ್ಸಿನ್ಸ್ಗಳನ್ನು ಕೊಡ್ತೀರ ಮಗುವಿಗೆ. ಯಾಕೆ ಕೊಡ್ತೀರ ವ್ಯಾಕ್ಸಿನ್ಸ್ಗಳನ್ನು? ಯಾವುದೇ ರೀತಿಯಾದಂಥ ರೋಗ ರುಜಿನಗಳು ಬರಬಾರ್ದು, ಇನ್ಫೆಕ್ಷನ್ ಬರಬಾರ್ದು ಅಂತಂತೇಳಿ ಡಾಕ್ಟರ್ ನಿಮಗೆಲ್ಲ ವ್ಯಾಕ್ಸಿನ್ ಕೊಟ್ಟಿರ್ತಾರೆ. ಆದರೂ ಕೂಡ ಇವತ್ತಿಗೂ ನಿಮಗೆ ಜ್ವರ ಬರುತ್ತೆ, ನೆಗಡಿ ಬರುತ್ತೆ, ಕೆಮ್ಮು ಬರುತ್ತೆ, ಮೈಕೈ ನೋವು ಬರುತ್ತೆ, ಎಲ್ಲ ಬರುತ್ತೆ. ಹಾಗಿದ್ರೆ ಡಾಕ್ಟರ್ ಕೊಟ್ಟಿದ್ದ ಇಂಜೆಕ್ಷನ್ ಏನು ಸರಿ ಇಲ್ಲ ಅಂದರೆ ನಿಮಗೆ ಆರೋಗ್ಯ ಇವತ್ತು ಸರಿ ಇಲ್ಲ ಅಂದರೆ ಅದಕ್ಕೆ ಡಾಕ್ಟ್ರನ್ನೇ ಹೊಣೆನಾ? ಆಯಿತು, ದೇವರು 100 ವರ್ಷ ಆಯಸ್ಸು ಕೊಟ್ಟಿದ್ದಾನೆ, ಎಲ್ಲರೂ 100 ವರ್ಷ ಬದುಕ್ತಾ ಇದ್ದಾರಾ? ಇಲ್ಲ. ಹಾಗಿದ್ರೆ ಡಾಕ್ಟರ್ ತಪ್ಪ, ದೇವ್ರದ್ದು ತಪ್ಪ? ಸೊ ಅದೇ ರೀತಿ ಸಮಾಜದಲ್ಲಿ ಪೊಲೀಸರ ಕೆಲಸ ಏನು ಅಂತಂದರೆ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಂಥ ಒಂದು ಕೆಲಸ ಪೊಲೀಸರದ ಕೆಲಸ ಇರುತ್ತೆ. ಸಮಾಜದಲ್ಲಿ ಹೆಚ್ಚು ಕಡಿಮೆಗಳಾಗ್ತಾ ಇರ್ತವೆ, ಈಕ್ವಿಲಿಬ್ರಿಯಂ ಡಿಸ್ಟರ್ಬ್ ಆಗ್ತಾ ಇರುತ್ತೆ, ಕಮ್ಯುನಲ್ ಹಾರ್ಮೋನಿ ಡಿಸ್ಟರ್ಬ್ ಆಗ್ತಾ ಇರುತ್ತೆ, ಕ್ರೈಮ್ ರೇಟ್ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಸೊ ಇವುಗಳನ್ನು, ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಂಥದ್ದು ಪೊಲೀಸರ ಒಂದು ಕರ್ತವ್ಯ ಆಗಿದೆ. ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಬೇಕು ಅಂದರೆ ಸಮಾಜದಲ್ಲಿ ಇರುವಂಥವ್ರು ಯಾರು? ಸಾರ್ವಜನಿಕರು. ಸೊ ನಾವು ಕೂಡ ಎಲ್ಲಿಂದ ಬಂದಿದ್ದೀವಿ? ನಾವು ಹೊರಗಡೆಯಿಂದ ಬಂದಿಲ್ಲ, ನಾವು ನಿಮ್ಮಲ್ಲಿಂದನೇ ಒಬ್ಬರಾಗಿ ಬಂದಿದ್ದೀವಿ. ಹಾಗೂ ಹೋಗುಗಳನ್ನು ಆಯಾ ಸಂದರ್ಭಕ್ಕೆ, ಸನ್ನಿವೇಶಕ್ಕೆ, ಘಟನೆಗೆ ತಕ್ಕಂತೆ ಸರಿಯಾದಂಥ ಒಂದು ಚಿಕಿತ್ಸೆಯನ್ನು ಕೊಟ್ಟಿರುತ್ತೆ. ಅದೇ ರೀತಿ ಮುಂದೆ ಅದು ಆಗಲ್ಲ ಅಂತಲ್ಲ, ಆಗ್ತಾ ಇರ್ತವೆ. ಪೊಲೀಸ್ ಇಲಾಖೆ ಆ್ಯಕ್ಟ್ ಮಾಡ್ತಾನೆ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಸಂಬಂಧ ಏನಿದೆ ಅಂತಂತಂದರೆ ಇದು ಬಿಡಲಾರದ ಒಂದು ನಂಟಿದು. ಸೊ ಹಾಗಾಗಿ ನಾವು ನಿಮ್ಮ ಜೊತೆಗೆ ಇದ್ದು, ನಿಮ್ಮಲ್ಲಿಯೇ ಒಬ್ಬರಾಗಿದ್ದು, ಸಮಾಜದಲ್ಲಿರುವಂಥ ಸ್ವಾಸ್ಥ್ಯವನ್ನು ನಾವು ಕಾಪಾಡಬೇಕಾದದ್ದು ನಮ್ಮ ಕೆಲಸ ಕಾರ್ಯ. ಅದೇ ರೀತಿ ಕೂಡ ಮಾಧ್ಯಮದವ್ರ ಬಗ್ಗೆ ನಾನು ಹೇಳ್ತಾ ಇದ್ದೆ. ಅಂದರೆ ಮಾಧ್ಯಮ ಯಾಕೆ ಇವತ್ತು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಅಂತಂತಂದರೆ ದೇರ್ ಇನ್ವಾಲ್ವ್ಮೆಂಟ್. ಯಾಕಂತಂದರೆ ನಾನು ಸಾರ್ವಜನಿಕರನ್ನು, ಮತ್ತು ಇಲಾಖೆ ಆಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು ಅಥವಾ ಸರ್ಕಾರ ಆಗಿರ್ಬೋದು, ಅಥವಾ ಸಾರ್ವಜನಿಕರು ಅಥವಾ ಸಮಾಜ ಆಗಿರ್ಬೋದು, ಹಾಗೂ ಹೋಗುಗಳನ್ನು ಚರ್ಚೆ ಮಾಡಿ, ಅದನ್ನು ಡಿಸ್ಪ್ಲೇ ಮಾಡಿ, ಅದನ್ನು ಪ್ರಿಂಟ್ ಮಾಡುವಂಥ ಶಕ್ತಿ ಯಾರಿಗಿದೆ? ಮಾಧ್ಯಮಕ್ಕಿದೆ. ಸೊ ಹಾಗಾಗಿ ಮಾಧ್ಯಮನೂ ಕೂಡ ಇವತ್ತಿನ ಮಾಡರ್ನ್ ಡೇ ಪೊಲೀಸಿಂಗ್ನಲ್ಲಿ ದೇ ಆರ್ ಆಲ್ಸೋ ಪಾರ್ಟ್ ಆಫ್ ದ ಕಮ್ಯುನಿಟಿ ಪೊಲೀಸಿಂಗ್. ಸೊ ಹಾಗಾಗಿ ಅವ್ರದ್ದು ಕೂಡ ಜವಾಬ್ದಾರಿ ಇದರಲ್ಲಿ ಬಹಳ ಇದೆ. ಸೊ ಏನಿದೆ ಚಾಲೆಂಜಸ್ಸುಗಳು ಇದರಲ್ಲಿ? ಸೊ ಚಾಲೆಂಜಸ್ಗಳಿದೆ. ಯಾಕೆ ಅಂತಂದರೆ ನಾನು ಹೇಳ್ತಾ ಇದ್ದೆ ನಾನು ಸ್ಟ್ರೆಂತ್ ಬಗ್ಗೆ. ಯಾಕಂದರೆ ಇವತ್ತಿನ ಪಾಪ್ಯುಲೇಷನ್ಗೆ ಪೊಲೀಸ್ ಸ್ಟ್ರೆಂತ್ ಏನಿದೆ ನಾಟ್ ಮ್ಯಾಚೇಬಲ್. ಅಂದರೆ ಅವಶ್ಯಕತೆಗೆ ಎಷ್ಟು ಪೊಲೀಸ್ ಸ್ಟ್ರೆಂತ್ ಇರಬೇಕು ಅದು ಕಡಿಮೆ ಇದೆ. ಹಾಗಾಗಿ ಯು ವಿಲ್ ಬಿಕಮ್ ಇಯರ್ ಆ್ಯಂಡ್ ಐಸ್ ಆಫ್ ಪೊಲೀಸ್. ನೀವು ನಮ್ಮ ಕಿವಿ ಮತ್ತು ಕಣ್ಣಾಗಿ ನೀವು ಇರ್ತೀರ ಸಮಾಜದಲ್ಲಿ. ಯಾಕಂದರೆ ನನ್ನ ಜಿಲ್ಲೆಯಲ್ಲಿ 1300 ಜನ ಸಿವಿಲ್ ಪೊಲೀಸ್ ಇದೆ. ಪಾಪ್ಯುಲೇಷನ್ನು ಸುಮಾರು 25 ಲಕ್ಷ ಜನ ಇದೆ. 700 ಹಳ್ಳಿ ಇದೆ. ಪ್ರತಿಯೊಬ್ಬ ಮನೆಗೂ ಪೊಲೀಸ್ ಕೊಡೋಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಬಟ್ ಯು ಕ್ಯಾನ್ ಆ್ಯಕ್ಟ್ ಆಸ್ ಎ ಪೊಲೀಸ್. ಯಾವ ರೀತಿ? ಪೊಲೀಸರಿಗೆ ಮಾಹಿತಿದಾರನಾಗಿ, ಪೊಲೀಸರ ಕಣ್ಣಾಗಿ, ಪೊಲೀಸರಿಗೆ ಸಾಕ್ಷಿಯಾಗಿ, ಪೊಲೀಸರಿಗೆ ಬೆನ್ನಿಗೆ ಬೆನ್ನು ಕೊಟ್ಟು, ಹೆಗಲಿಗೆ ಹೆಗಲು ಕೊಟ್ಟು ಜವಾಬ್ದಾರಿಯನ್ನು ಮಾಡೋದ್ರಲ್ಲಿ. ಸೊ ಸಾಕಷ್ಟು ಸರಿ ನಾವು ಬಂದೋಬಸ್ತ್ ಮಾಡ್ತಾ ಇರ್ತೀವಿ ಹಬ್ಬ ಹರಿದಿನಗಳಲ್ಲಿ. ನೀವೇ ವ್ಯಾಲಂಟಿಯರ್ಸ್ ಆಗಿ ಬರ್ತಾ ಇರ್ತೀರ. ಸೊ ಲಕ್ಷಾನುಗಟ್ಟಲೆ ಜನ ಸೇರಿದಾಗ 1000 ಪೊಲೀಸರು ಏನು ಮಾಡೋಕ್ಕಾಗುತ್ತೆ? ಸೊ ಹಾಗಾಗಿ ಯುವರ್ ಇನ್ವಾಲ್ವ್ಮೆಂಟ್, ಯುವರ್ ಪಾರ್ಟಿಸಿಪೇಷನ್ ಇನ್ ಅವರ್ ಡೇ ಟು ಡೇ ವರ್ಕ್ ಈಸ್ ವೆರಿ ಮಚ್ ಎಸೆನ್ಷಿಯಲ್. ಸೊ ನೀವು ಕೈ ಜೋಡಿಸಿದಾಗ ಏನಾಗುತ್ತೆ ಅಂತಂದರೆ ಒಂದು ಸಮಾಜದಲ್ಲಿ, ಒಂದು ಊರಲ್ಲಿ ಒಂದು ಸ್ವಾಸ್ಥ್ಯವನ್ನು ಕಾಪಾಡೋದ್ರಲ್ಲಿ ನಾವು ಯಶಸ್ವಿ ಆಗ್ತೀವಿ. ಆ ಹಿನ್ನೆಲೆಯಲ್ಲಿ ಇವತ್ತಿನ ಆಧುನಿಕ ಕಾಲದಲ್ಲಿ ಸಾರ್ವಜನಿಕರ ಸಹಭಾಗಿತ್ವ ಇನ್ನು ಪೊಲೀಸ್ ಇಲಾಖೆಯಲ್ಲಿ ಬಹಳ ಅವಶ್ಯಕತೆ ಇದೆ. ಸೊ ಅದಕ್ಕೆ ಏನು ಅಂತಂದರೆ ಈ ಪೊಲೀಸ್ ಇಲಾಖೆ ಹೇಗೆ, ಯಾವ ರೀತಿ ಕೆಲಸ ಇದೆ ಅನ್ನೋದನ್ನಂತಂದರೆ ಒಂದು ಈ ಧೈರ್ಯ ಮತ್ತು ತ್ಯಾಗ. ಸೊ ಧೈರ್ಯ ಮತ್ತು ತ್ಯಾಗ ಈ ಪೊಲೀಸ್ ಇಲಾಖೆಯ ಒಂದು ಸಿಂಬಲೈಸಸ್ ಅಂದರೆ ಸಿಂಬಲ್ ಆಗಿ ಇದೆ. ಯಾಕೆ ಅಂತಂದರೆ ಇವೆರಡು ಇಲ್ಲ ಅಂತಂತಂದರೆ, ಒಂದು ಧೈರ್ಯ ಮತ್ತು ಒಂದು ತ್ಯಾಗ, ಇವೆರಡು ಇಲ್ಲ ಅಂತಂತಂದರೆ ಪೊಲೀಸಿಂಗ್ ಮಾಡೋದು ಕಷ್ಟ. ನೀವು ಯಾವುದೇ ಒಬ್ಬ ವ್ಯಕ್ತಿ ನೋಡಿ, ಒಬ್ಬ ಪೊಲೀಸು ಒಂದು ಜಾಗದಲ್ಲಿ ಒಂದು 4-5 ವರ್ಷಕ್ಕೆ
ಆ ಮನೆ ಪೊಲೀಸಿಗೆ ಏನೆಲ್ಲ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತೀವಿ ಅಂತಂತೇಳಿ ಮಾನ್ಯ IGP ಸಾಹೇಬರು ಇದನ್ನೊಂದು ಪ್ಯಾಂಪ್ಲೆಟನ್ನು ಬಿಡುಗಡೆ ಮಾಡ್ತಾರೆ, ಅದನ್ನು ಕೂಡ ನಿಮಗೆ ಕೊಡಲಾಗುತ್ತೆ. ಸೊ ಪೊಲೀಸರು ಇದನ್ನು ಮನೆಗೆ ಬಂದು ಇಡೀ ಜಿಲ್ಲೆಯಲ್ಲಿ ಪ್ರತಿಯೊಂದು ಮನೆಗೂ ಒಂದು ತಲುಪಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಇದರಲ್ಲಿ ಏನು ಇದರ ಪರ್ಪಸ್ ಏನು, ಯಾವ ರೀತಿ ಡಿಸೈನ್ ಇದೆ, ಪೊಲೀಸರಿಗೆ ಏನು ನಾನು ಹೇಳಬೇಕಂತಂದರೆ ಆಡು ಮುಟ್ಟದ ಸೊಪ್ಪಿಲ್ಲ ಅಂತಂತ ಹೇಳ್ತಾರೆ. ಆಡು ತಿನ್ನದೇ ಇರುವಂಥ ಸೊಪ್ಪಿಲ್ಲ ಅಂತಂತೇಳಿ ಪೊಲೀಸ್ ಇಲಾಖೆಗೆ ಗೊತ್ತಿಲ್ಲದ ಕೆಲಸ ಇಲ್ಲ. ಸೊ ಎಲ್ಲ ಇದೆ ಇದರಲ್ಲಿ. ಅದೇ ಇದೆ, ನಾನು ಹೋರಾಡ್ತಾ ಇದ್ದೀವಿ ಅಂದರೆ ಸಮಾಜದ ಸ್ವಾಸ್ಥ್ಯ ಜೊತೆಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಸಮಾಜದಲ್ಲಿ ಆಗುವಂಥ ಪ್ರತಿಯೊಂದೂ ಎಷ್ಟರ ಮಟ್ಟಿಗೆ ನಾವು ಅದಕ್ಕೆ ರೆಸ್ಪಾನ್ಸ್ ಮಾಡೋಕ್ಕಾಗುತ್ತೆ. ನಮ್ಮ ಅಧಿಕಾರದ ಪರಿಮಿತಿಯಲ್ಲಿ, ಅಧಿಕಾರದ ಲಿಮಿಟೇಷನ್ಸ್ಗಳಲ್ಲಿ ಯಾವುದಕ್ಕೆ ಎಷ್ಟು ಯಾವ ಹಂತದಲ್ಲಿ ನಾವು ಅದಕ್ಕೆ ರೆಸ್ಪಾಂಡ್ ಮಾಡೋಕ್ಕಾಗುತ್ತೆ ಅನ್ನೋದನ್ನು ಕೂಡ ಇದರಲ್ಲಿ ಕೊಡಲಾಗಿದೆ. ಸೊ ಇದರಿಂದ ಯಾವ್ಯಾವ ರೀತಿಯ ಅನುಕೂಲಗಳು ನಿಮಗೆ ಆಗುತ್ತೆ, ಪೊಲೀಸ್ ಇಲಾಖೆಗೆ ಆಗುವಂಥ ಎಲ್ಲ ಅಂಶಗಳನ್ನ ಕೊಟ್ಟಿದ್ದೀವಿ. ಅದೇ ರೀತಿ ಕೂಡ ಸಾರ್ವಜನಿಕರ ಸೇವೆಗೋಸ್ಕರ ಸರ್ಕಾರದಿಂದ ರಚಿತವಾಗಿರುವಂಥ ಎಲ್ಲ ಸಹಾಯವಾಣಿಗಳ ವಿವರಣೆ ಇದೆ. ಸೊ ಹೀಗಾಗಿ ಈ ಸರ್ಕಾರದ ಒಂದು ವಿನೂತನ ಕಾರ್ಯಕ್ರಮ, ಸೊ ದ ನೀಡ್ ಆಫ್ ದ ಅವರ್ ಈಸ್ ದ ಕಮ್ಯುನಿಟಿ ಪೊಲೀಸಿಂಗು. ಸೊ ಆ ಹಿನ್ನೆಲೆಯಲ್ಲಿ ಇವತ್ತಿನ ದಿನ ನಾವು ವಿಜಯಪುರ ಜಿಲ್ಲೆಯಲ್ಲಿ ಅಫಿಷಿಯಲ್ ಆಗಿ ಇವತ್ತು ನಾವು ಇದನ್ನು ಲಾಂಚ್ ಮಾಡಿದ್ದಾರೆ. ಈಗಾಗಲೇ ನಮ್ಮ ಹಳ್ಳಿಗಳಲ್ಲಿ ನಮ್ಮ ಪೊಲೀಸರು, ಬೀಟ್ ಪೊಲೀಸರು ಈಗಾಗಲೇ ಈ ಕಾರ್ಯಕ್ರಮವನ್ನು ಪ್ರಚುರಪಡಿಸ್ತಾ ಇದ್ದಾರೆ. ಆ ಮನೆ ಪೊಲೀಸಿಗೆ ಏನೆಲ್ಲ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತೀವಿ ಅಂತಂತೇಳಿ ಮಾನ್ಯ IGP ಸಾಹೇಬರು ಇದನ್ನೊಂದು ಪ್ಯಾಂಪ್ಲೆಟನ್ನು ಬಿಡುಗಡೆ ಮಾಡ್ತಾರೆ, ಅದನ್ನು ಕೂಡ ನಿಮಗೆ ಕೊಡಲಾಗುತ್ತೆ. ಸೊ ಪೊಲೀಸರು ಇದನ್ನು ಮನೆಗೆ ಬಂದು ಇಡೀ ಜಿಲ್ಲೆಯಲ್ಲಿ ಪ್ರತಿಯೊಂದು ಮನೆಗೂ ಒಂದು ತಲುಪಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಇದರಲ್ಲಿ ಏನು ಇದರ ಪರ್ಪಸ್ ಏನು, ಯಾವ ರೀತಿ ಡಿಸೈನ್ ಇದೆ, ಪೊಲೀಸರಿಗೆ ಏನು ನಾನು ಹೇಳಬೇಕಂತಂದರೆ ಆಡು ಮುಟ್ಟದ ಸೊಪ್ಪಿಲ್ಲ ಅಂತಂತ ಹೇಳ್ತಾರೆ. ಆಡು ತಿನ್ನದೇ ಇರುವಂಥ ಸೊಪ್ಪಿಲ್ಲ ಅಂತಂತೇಳಿ ಪೊಲೀಸ್ ಇಲಾಖೆಗೆ ಗೊತ್ತಿಲ್ಲದ ಕೆಲಸ ಇಲ್ಲ. ಸೊ ಎಲ್ಲ ಇದೆ ಇದರಲ್ಲಿ. ಸರ್ ಮನೆ ಪೊಲೀಸಿದ್ದು ರೂಟಿಂಗ್ ಹೆಂಗಿರ್ತದೆ ಸರ್? ನಾವು ನಮ್ಮ ಬೀಟ್ ಸಿಬ್ಬಂದಿ 40-50 ಮನೆನ ಗುಂಪು ಮಾಡಿಕೊಂಡು ಪ್ರತಿಯೊಂದು ಮನೆನ ವಿಸಿಟ್ ಮಾಡೋದು ಒಂದು ಗುರಿ ಇಟ್ಕೊಳ್ತಾರೆ. ಅಲ್ಲಿ ಹೋಗಿ ಜನರನ್ನ ಸಮಸ್ಯೆ ಬಗ್ಗೆ ಕೇಳ್ಕೊಂಡು ಮತ್ತು ಕೆಲವು ಕ್ರೈಮ್ಸ್ ಬಗ್ಗೆ ಅವೇರ್ನೆಸ್ ಕೊಟ್ಟು ಬರ್ತಾರೆ. ವಾರನಾಗ 1 ಸಲ 2 ಸಲ ಈ ಬೀಟ್ ಸರ್ವ್ ಮಾಡುವಾಗ ಅವ್ರದ್ದು ಗುರಿ ಏನಿರ್ತದೆ, ಪ್ರತಿಯೊಂದು ಮನೆಗೆ ಹೋಗಬೇಕು. ಸಿನ್ಸ್ ಅವ್ರ ಕೈಯಲ್ಲಿ ಸುಮಾರು ಮನೆ ಇರ್ತದೆ, ಬರೋದು ಸ್ವಲ್ಪ ಲೇಟ್ ಆಗಬಹುದು, ಆದರೆ ಪ್ರತಿಯೊಂದು ಮನೆಗೆ ವಿಸಿಟ್ ಮಾಡ್ತಾರೆ. और खबरों के लिए देखते रहिए बी न्यूज़ नेशन।